ವರ್ಷದ್ದು ಅಲ್ಲಿ ನಡೀತಾ ಇದೆ. ಇದೇನಾಗುತ್ತೆ, ಫ್ಯಾಕ್ಟ್ರಿಯನ್ನ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿಸ್ಬೇಕಾಗಿರೋದು ಯಾರು? ಈ ಆಡಳಿತ ವ್ಯವಸ್ಥೆ. ಇವ್ರನ್ನೇ ನಾವು ಬಗ್ಗಿಸ್ಬೇಕಾಗಿರೋದು. ಇವ್ರಿಗೇನೆ ಇವರು DC ಕಮಿಷನರ ಇಲ್ಲಿಯ ತೀವ್ರತೆಯನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳಬೇಕು. ಅವರು ನಾವು ಹಿಂಗೇನೆ ಪ್ರಶ್ನೆ ಮಾಡೋದು, ಬಾಯಿಗೆ ಬಂದಂಗೆ ಮಾಡಲ್ಲ, ಎಲ್ಲವೂ ಕಾನೂನು ವ್ಯಾಪ್ತಿಯಲ್ಲಿ ಮಾಡ್ತೀವಿ. ಸಂವಿಧಾನ ದಿನ ಆಚರಣೆ, ಸಂವಿಧಾನದ ದಿನ ಕರಾಳ ದಿನ ಆಚರಿಸ್ತಾ ಇದ್ದಾರೆ ಜನರು. ಈ ಸಂವಿಧಾನ ದಿನಾಚರಣೆಯ ರಾತ್ರಿಯಲ್ಲಿಯೇ 13 ಜನ ಹೆಣ್ಮಕ್ಳು ಇಲ್ಲಿ ಉಳ್ಕೊಂಡಿದ್ದಾರೆ ಅಂದರೆ ಯಾರು ಕ್ವಿಕ್ ಆಗಬೇಕಾಗಿತ್ತು? DC ಕಮಿಷನರ್ ಕ್ವಿಕ್ ಆಗಬೇಕಾಗಿತ್ತು. ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳಬೇಕಾಗಿತ್ತು ಸೀರಿಯಸ್ ಆಗಿ. ಇಲ್ಲಿಯ ಇಡೀ ಸ್ಥಿತಿಯನ್ನು ಅವ್ರಿಗೆ ವಿವರಿಸಬೇಕು. ಅವರು ಎಲ್ಲೋ ಕುತ್ಕೊಂಡು ಹಿಂಗೆ ಮತ್ತೆ ಟೈಟ್ ಅಲ್ಲ ಸರ್, ನನಗೆ ಟೈಟ್ ಶೆಡ್ಯೂಲ್ ಅಂತ ಸಿಟ್ಟು ಬರುತ್ತೆ. ಇದು ನಮ್ಮೆಲ್ಲರ ಬದುಕಿಗೆ ಏನು ಒಂದು ನಿರ್ದಿಷ್ಟವಾದ ಗುರಿ ಉದ್ದೇಶ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ ಸರ್, ಈಗಲೂ ಇಮ್ಯುನಿಟ್ ಆಗಿ ಬಂದಲ್ವಾ, ಅದು ಏನು ಪರಿಣಾಮ ಆಯ್ತು ಸರ್? ಪರಿಣಾಮ ಏನಾಯ್ತು? ಏನು ಆಗಿಲ್ಲ ಅಂದ್ರೆ ಸರ್ ಈಗ ಒಂದು ಸಣ್ಣ ಬ್ರೀಫ್ ಕೊಡ್ತೀನಿ. ಕಳೆದ ವರ್ಷದ ಡಿಸೆಂಬರ್ 1ನೇ ತಾರೀಕು DC ರಾಜೇಂದ್ರ ಅವರಿಗೆ ಜಿಲ್ಲಾ ಪಂಚಾಯತ್ ಕಚೇರಿ ಆಫೀಸಲ್ಲಿ ದೊಡ್ಡ ಮೀಟಿಂಗ್ ನಡೆದು ಅವರು ಇದೇ ವಿಷಯಕ್ಕೆ CEO ಇದ್ರು, ಆಮೇಲೆ CEO ಬಂದಿದ್ರು. ಅವರು ಇಂಡಸ್ಟ್ರೀಸ್ ಏನು ಹೇಳಿದ್ರು ನೋಡ್ರಿ, ನಿಮಗೆ ಇದು ಸರಿವಾದ ರತ್ನಗಂಬಿ ಆಸ್ತಿ ಎಲ್ಲ ತೆರಿಗೆ ವಿನಾಯಿತಿ ಏನೇನು ಕೊಡ್ತೀವಿ, ಆದರೆ ಈ ವಿಷಯದಲ್ಲಿ ನಾವು ಕಟ್ಟುನಿಟ್ಟಾಗಿರ್ತೀವಿ, ಖಡಕ್ಕಾಗಿರ್ತೀವಿ, ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಅವ್ರಿಗೆ ತಾಕೀತು ಮಾಡಿದ್ರು. ಕಳೆದ ಡಿಸೆಂಬರ್ ಅದಾದ್ಮೇಲೆ ಫೆಬ್ರವರಿಯಲ್ಲಿ ನಡೀತು. ಯಾರೋ ನಮ್ಮ ಸಿದ್ದರಾಮಯ್ಯ ಅವರು ಇದ್ರು, ಫೆಬ್ರವರಿ 14ನೇ ತಾರೀಕು ಜಲಸಂಘ ಮೀಟಿಂಗ್ ನಡೆದರು. ಇದೆಲ್ಲಕ್ಕೂ ಇವರು ಬಗ್ಗಿಲ್ಲ ಅಂತ ಹೇಳಿದ್ರೆ ಮುಂದಿನ ಹಂತದ ಪರಿಣಾಮಕಾರಿಯಾಗಿ ಅವ್ರನ್ನ ಬಗ್ಗಿಸಿ ಉದ್ಯೋಗ ಕೊಡ್ಸೋಕೆ ಬೇಕಾದಂಥ ಕ್ರಮಗಳನ್ನು ತಗೊಳ್ಳಿಲ್ಲ ಅಂದರೆ, ಇದು ಬ್ರೀಫ್ ಆಗಲಿಲ್ಲ ಅಂದರೆ ಡಿಸಿಗೆ ನಾವು ಮತ್ತೆ ನಾವು ಈ DC ಮನವಿ ಕೊಡೋದಂದ್ರೆ ಏನು ತಿಳ್ಕೊಂಡಿದ್ದಾರೆ? DC ಮನವಿ ಕೊಡೋಕೆ ನಾವೆಲ್ಲ ಅಲ್ಲಲ್ಲ ಸರ್, ನೀವು ಹೇಳಿ ಸ್ವಲ್ಪ ಇದಾಗಿ ಹೇಳಿ ಸರ್, ಗೊತ್ತಿಲ್ಲ ಅಂತ ಇದಾಗುತ್ತೆ, ನೀವು ಮಾತಾಡಿ ಸರ್, ಮಾತಾಡೋದಾಗುತ್ತೆ. ಆಮೇಲೆ ಜನ ದಿನಗಟ್ಟಲೆ ವರ್ಷಾನುಗಟ್ಟಲೆ ಹೋರಾಡಿ ಜನ ಹತಾಶರಾಗಿ ಒಂದು ಸಿಟ್ಟು ಕೈ ಹೋಗುತ್ತೆ. ಆದ್ರೆ ಸದಾ ಕಾನೂನು ಮಾತಾಡೋದು 3 ವರ್ಷದಾಗ ಕಾನೂನು ಯಾವುದು ಎಕ್ಸಿಕ್ಯೂಟ್ ಆಗಿದೆ? ಕಾನೂನುಗಳು ನಿಮ್ಮ ಇಡೀ ವ್ಯವಸ್ಥೆಯ ಕಾನೂನುಗಳು ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಮುಂದೆ ಏನು ದಾಸರಾಗಿದ್ದಾವ ಸರ್? ಏನ್ ಮಾಡ್ತಾ ಇದ್ದಾವೆ? ರಿಕ್ವೆಸ್ಟ್ ಮಾಡಬೇಡಿ ಸರ್, ನೀವೇ ಲೆಟರ್ ಕೊಡಿ, ನಾವು ಲೆಟರ್ ಕೊಡಿ.